ಬ್ರಾಟ್ ಶಶಾಂಕ್ ಅವರು ಡೈರೆಕ್ಟ್ ಮಾಡಿರುವಂತ ಈ ಆಕ್ಷನ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಒಂದೊಳ್ಳೆ ಕಂಟೆಂಟ್ ಇರುವಂತ ಸಿನಿಮಾನ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಆ ಕಾರಣದಿಂದ ಲೇಟ್ ಆದ್ರೂ ಕೂಡ ಈ ಸಿನಿಮಾದ ರಿವ್ಯೂ ಮಾಡ್ತಿದ್ದೀನಿ. ಈ ಮೂವಿಯ ಬೇಸಿಕ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಕ್ರಿಸ್ಟಿ ಒಬ್ಬ ಹಾನೆಸ್ಟ್ ಪೊಲೀಸ್ ಆಫೀಸರ್ ಮಗ. ಇವನು ಬೇಗ ಶ್ರೀಮಂತನಾಗಬೇಕು ಅಂತ ತನಗೆ ನಾಲೆಡ್ಜ್ ಇರುವಂತ ಕ್ರಿಕೆಟ್ ಬೆಟ್ಟಿಂಗ್ ನ ಚೂಸ್ ಮಾಡ್ಕೋತಾನೆ. ಇಲ್ಲಿ ಇವನಿಗೆ ಬೇಕಾದಷ್ಟು ಹಣವನ್ನ ಇವನು ಸಂಪಾದನೆ ಮಾಡದ್ನ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಮೂವಿ ಸ್ಟಾರ್ಟ್ ಆದ ಫಸ್ಟ್ ಸೀನ್ ಇಂದಾನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲ ನಮ್ಮನ್ನ ಕಾತರದಿಂದ ಕಾಯೋ ಹಾಗೆ ಮಾಡುತ್ತೆ. ಈ ಕ್ರಿಸ್ಟಿ ಪಾತ್ರ ಈಗಿನ ಸಾಕಷ್ಟು ಯುವಕರಿಗೆ ಕನೆಕ್ಟ್ ಆಗುತ್ತೆ. ಅದರಲ್ಲೂ ಸಿನಿಮಾದಲ್ಲಿ ಸದ್ಯದ ವಿದ್ಯಮಾನಗಳನ್ನ ಬಳಸ್ಕೊಂಡಿರೋದ್ರಿಂದ ಬಹುತೇಕ ಯುವಕರು ಈ ಸಿನಿಮಾನ ತಮ್ಮ ಜೀವನಕ್ಕೂ ಕೂಡ ರಿಲೇಟ್ ಮಾಡ್ಕೋತಾರೆ. ಶಶಾಂಕ್ ಅವರು ಇಲ್ಲಿವರೆಗೂ ಮಾಡಿರುವಂತ ಮಾಸ್ ಸಿನಿಮಾಗಳಲ್ಲಿ ಈ ಸಿನಿಮಾ ಇವರ ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು. ಇವರು ಟ್ರೆಂಡ್ ಗೆ ತಕ್ಕಂತೆ ತಮ್ಮನ್ನ ತಾವು ಅಪ್ಡೇಟ್ ಮಾಡ್ಕೋತಿದ್ದಾರೆ. ಕ್ರಿಸ್ಟಿ ಪಾತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾನೆಸ್ಟ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಅವರು ಇಷ್ಟ ಆಗ್ತಾರೆ. ಮಣಿ ಪಾತ್ರದಲ್ಲಿ ಡ್ರ್ಯಾಗನ್ ಮಂಜು ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ರಮೇಶ್ ಇಂದಿರಾ ಅವರು ತಮಗೆ ಕೊಟ್ಟಂತ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅರ್ಜುನ್ ಜೇನಿ ಅವರ ಸಾಂಗ್ಸ್ ಹಾಗೂ ಬಿಜಿಎಂ ಈ ಸಿನಿಮಾದ ಒನ್ ಆಫ್ ದ ಹೈಲೈಟ್. ಸಿನಿಮಾಟೋಗ್ರಫಿ ಇಸ್ ಗುಡ್, ಎಡಿಟಿಂಗ್ ಇಸ್ ಕ್ರಿಸ್ಪ್. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಒಂದು ಹೊಸ ರೀತಿಯ ಆಕ್ಷನ್ ಥ್ರಿಲ್ಲರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ. ಇದಾಗಿರುತ್ತೆ ಬ್ರಾಟ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.